ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು RCCB ನ ಯಾವ ರೀತಿ ಪರ್ಚೇಸ್ ಮಾಡೋದು, ಚೂಸ್ ಮಾಡೋದು ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒಂದು RCCB ನ ಪರ್ಚೇಸ್ ಮಾಡುವಾಗ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಲೈಕ್ ಇವಾಗ ಕರೆಂಟ್ ಮೇಲೆ ಡಿಪೆಂಡ್ ಮಾಡಿ ಪರ್ಚೇಸ್ ಮಾಡ್ತೀವಿ. ಸೊ ಎಷ್ಟು ರೇಟಿಂಗ್ ಅಲ್ಲಿ ಎಷ್ಟು ನಂಬರ್ ಆಫ್ ಪೋಲ್ಸ್ ನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಯಾವ ಅಪ್ಲಿಕೇಶನ್ ಅಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡ್ಬಿಡಿ, ಫುಲ್ ಆಗಿ ನೋಡಿ. ಸೊ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಈ RCCB ಯಾವ ರೀತಿ ವರ್ಕ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ ಮತ್ತೆ ಟೈಪ್ಸ್ ಆಫ್ RCCB ಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿಲ್ಲ ಅಂದ್ರೆ ಆ ವಿಡಿಯೋಸ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲ್ ಐಕಾನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್. ಸೊ ಅವಾಗ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ಈ RCCB ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಚೂಸ್ ಮಾಡೋದು ಅಂದ್ರೆ, ಫಸ್ಟ್ ಒನ್ ಯಾವ ಟೈಪ್ ಆಫ್ ಲೋಡ್ ಮತ್ತೆ ಕರೆಂಟ್ ಅಂತ ನೋಡ್ಕೋಬೇಕು. ಲೈಕ್ ಡಿಸಿ ಲೋಡ್ ಅಥವಾ AC ಲೋಡ್ ಅಂತ, ಮತ್ತು ಯಾವ ಟೈಪ್ ಆಫ್ ಕರೆಂಟ್ ಲೈಕ್ ಪ್ಯೂರ್ ಮತ್ತೆ ಪಲ್ಸೇಟಿಂಗ್ ಅಥವಾ ಸ್ಮೂತ್ ಅಂತ ನೋಡ್ಕೋಬೇಕು. ಸೊ ಇದರಿಂದ ಸರ್ಕ್ಯೂಟ್ ನ ಪ್ರೊಟೆಕ್ಟ್ ಮಾಡುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ಗೆ ಬಿ ಟೈಪ್ ಆಫ್ RCCB ನ ಸೋಲಾರ್ ಇನ್ವರ್ಟರ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ಸ್ಮೂತ್ DC ಕರೆಂಟ್ ನ ಜನರೇಟ್ ಮಾಡುತ್ತೆ, ಸರಿನಾ? ಇದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೊ ಒಂದು ರೀಸನ್ ಇಂದ ಬಿ ಟೈಪ್ ಆಫ್ RCCB ನ ನಾವು ಸೋಲಾರ್ ಇನ್ವರ್ಟರ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಯಾವ ಟೈಪ್ ಆಫ್ ಕರೆಂಟ್ ನ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಅಸ್ಯೂಮ್ ಮಾಡ್ಕೋಬೇಕು, ಸರಿನಾ? ಸೊ ಟೈಪ್ಸ್ ನ ಬಗ್ಗೆ ನೋಡಿದ್ರೆ ನಿಮ್ಗೆ ಫುಲ್ ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ. ಸೊ ಸೆಕೆಂಡ್ ಒನ್ ಬಂದು ರೇಟೆಡ್ ರೆಸಿಡ್ಯೂಲ್ ಆಪರೇಟಿಂಗ್ ಕರೆಂಟ್, ಐ ಡೆಲ್ಟಾ ಎನ್ ಅಂತ ಮೆನ್ಷನ್ ಮಾಡಿರುತ್ತೆ. ಸೊ ಇದು ಎಲೆಕ್ಟ್ರಿಕಲ್ ಶಾಕ್ ಇಂದ ಮನುಷ್ಯರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಗೆ 30 ಮಿಲಿ ಆಂಪ್ಸ್ ಎಂದು ಮೆನ್ಷನ್ ಮಾಡಿರ್ತಾರಲ್ವಾ RCCB ನಲ್ಲಿ. ಸೊ ಅದು ಲೀಕೇಜ್ ಕರೆಂಟ್ 30 ಮಿಲಿ ಆಂಪ್ಸ್ ಗಿಂತ ಜಾಸ್ತಿ ಹೋದ್ರೆ ಆ ಸರ್ಕ್ಯೂಟ್ ಬ್ರೇಕರ್ RCCB ಟ್ರಿಪ್ ಆಗುತ್ತೆ. ಸೊ ಅದಕ್ಕೆ ಎಲ್ಲಾ RCCB ನಲ್ಲೂ ಈ ರೀತಿ ಸಿಂಬಲ್ ನ ಹಾಕಿರ್ತಾರೆ, ಐ ಡೆಲ್ಟಾ ಎನ್ ಅಂತ ಹಾಕಿರ್ತಾರೆ. ಸೊ ಇದು ರೆಸಿಡ್ಯೂಲ್ ಆಪರೇಟಿಂಗ್ ಕರೆಂಟ್ ರೇಟಿಂಗ್ ನ ಮೆನ್ಷನ್ ಮಾಡುತ್ತೆ. ಎಕ್ಸಾಂಪಲ್ ಗೆ 30 ಮಿಲಿ ಆಂಪ್ಸ್ RCCB ನ ಡೊಮೆಸ್ಟಿಕ್ ಮತ್ತೆ ಕಮರ್ಷಿಯಲ್ ಅಪ್ಲಿಕೇಶನ್ ಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು 100 ಮಿಲಿ ಆಂಪ್ಸ್ RCCB ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಮೂರನೇದು ಬಂದು ರೇಟೆಡ್ ಕರೆಂಟ್, IN ಅಂತ ಮೆನ್ಷನ್ ಮಾಡಿದ್ರೆ ಈ RCCB ನ ನಾವು ಅತಿ ಹೆಚ್ಚು ರೇಟಿಂಗ್ ನಲ್ಲಿ ಹಾಗೂ ಅತಿ ಕಡಿಮೆ ರೇಟಿಂಗ್ ನಲ್ಲಿ ಇನ್ಸ್ಟಾಲ್ ಮಾಡಬಾರ್ದು. ಲೈಕ್ ಒಂದು 32 ಆಂಪ್ಸ್ MCB ಸಿಂಗಲ್ ಫೇಸ್ 230 ವೋಲ್ಟ್ ಗೆ 40 ಆಂಪ್ಸ್ RCCB ನ ಪ್ಲೇಸ್ ಮಾಡಬೇಕು, ಸರಿನಾ? ಒಂದು 32 ಆಂಪ್ಸ್ MCB ಗೆ 40 ಆಂಪ್ಸ್ ನಷ್ಟು RCCB ನ ಪ್ಲೇಸ್ ಮಾಡಬೇಕು. ಈ RCCB ಬಂದು ಕಾಮನ್ ಆಗಿ ಎಲ್ಲಾ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ನಲ್ಲೂ ಪ್ಲೇಸ್ ಮಾಡಿ, ಹಂಗಂದ್ರೆ ಎಲ್ಲಾ ಸ್ವಿಚ್ ಬಾಕ್ಸ್ ನಲ್ಲೂ ಪ್ಲೇಸ್ ಮಾಡಲ್ಲ. ಸೊ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದ ಒಂದು 4-5 ಡಿಸ್ಟ್ರಿಬ್ಯೂಟ್ ಆಗಿರ್ತವೆ, 4-5 ಸ್ವಿಚ್ ಬಾಕ್ಸ್ ಹೋಗಿರುತ್ತೆ. ಆ 4-5 ಸ್ವಿಚ್ ಬಾಕ್ಸ್ ಗೆ ಒಂದೇ RCCB ನ ಪ್ಲೇಸ್ ಮಾಡ್ತೀವಿ, ಸರಿನಾ? ಸೊ ಪ್ರತಿಯೊಂದು ಸ್ವಿಚ್ ಬಾಕ್ಸ್ ಗೆ ಪ್ಲೇಸ್ ಮಾಡಲ್ಲ, ಯಾಕೆಂದ್ರೆ ಇದು ಒಂದು ಪ್ರೊಟೆಕ್ಟಿವ್ ಡಿವೈಸ್, ಸೇಫ್ಟಿ ಡಿವೈಸ್. ಒಂದು ರೀಸನ್ ಇಂದ ಎಲ್ಲಾ ಸರ್ಕ್ಯೂಟ್ ನ ಇದು ಸೇಫ್ಟಿ ಮಾಡುತ್ತೆ, ಸರಿನಾ? ಮನೆಗೆ ಒಂದು RCCB ನ ಮಾತ್ರ ಯೂಸ್ ಮಾಡಿರ್ತೀವಿ, ಅದಕ್ಕೆ ರೇಟೆಡ್ ಕರೆಂಟ್ ಅನ್ನು ನೋಡಿ ನಾವು ಪರ್ಚೇಸ್ ಮಾಡಬೇಕು. ಸೊ ನಾಲ್ಕನೇದು ಬಂದು ನಂಬರ್ ಆಫ್ ಪೋಲ್ಸ್. ಸೊ ನಂಬರ್ ಆಫ್ ಪೋಲ್ಸ್ ನಲ್ಲಿ ಇದರಲ್ಲಿ ಈ RCCB ಒಂದು 2 ಟೈಪ್ ನಲ್ಲಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಒಂದು ಸಿಂಗಲ್ ಫೇಸ್ ಗೆ, ಇನ್ನೊಂದು 3 ಫೇಸ್ ಗೆ. ಸಿಂಗಲ್ ಫೇಸ್ ಗೆ 2 ಪೋಲ್ RCCB ಮತ್ತು 3 ಫೇಸ್ ಗೆ 4 ಪೋಲ್ RCCB. ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ನ್ಯೂಟ್ರಲ್ ಸಪ್ಲೈ ನ ಕನೆಕ್ಟ್ ಮಾಡಬೇಕು, MCB ರೀತಿ ಇರಲ್ಲ. MCB ನಲ್ಲಿ ಆದ್ರೆ ಸಿಂಗಲ್ ಪೋಲ್, 2 ಪೋಲ್, 3 ಪೋಲ್, 4 ಪೋಲ್ ಅಂತ ಸಿಗುತ್ತೆ. ಅದರಲ್ಲಿ ಸಿಂಗಲ್ ಮತ್ತೆ 3 ಪೋಲ್ ಗೆ ನ್ಯೂಟ್ರಲ್ ಸಪ್ಲೈ ನ ಕನೆಕ್ಟ್ ಮಾಡಲ್ಲ, ಮತ್ತು 2 ಪೋಲ್ ಮತ್ತೆ 4 ಪೋಲ್ ಗೆ ನ್ಯೂಟ್ರಲ್ ಸಪ್ಲೈ ನ ಕನೆಕ್ಟ್ ಮಾಡ್ತೀವಿ. MCB ಬಂದು ಓವರ್ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ನ ಸೆನ್ಸ್ ಮಾಡಿ ಟ್ರಿಪ್ ಮಾಡುತ್ತೆ, ಬಟ್ RCCB ಲೀಕೇಜ್ ಕರೆಂಟ್, ಓವರ್ ಕರೆಂಟ್, ಶಾರ್ಟ್ ಸರ್ಕ್ಯೂಟ್ ಸೆನ್ಸ್ ಮಾಡಿ ಟ್ರಿಪ್ ಮಾಡುತ್ತೆ. ಸೊ ಇವಾಗ ನೀವು ಒಂದು RCCB ನ ಯಾವ ರೀತಿ ಪರ್ಚೇಸ್ ಮಾಡಬಹುದು ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.